ನೋಡಿ ಈ ಥರ ಲೈನಿಂಗ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಪಾಟ್ ಶೇಪ್ ನೆಕ್ ಹೊಲಿಯೋಣ. ನೆಕ್ ಹೊಲ್ಕೊಳ್ಳೋಣ. ಈ ಥರ ಅಲ್ಲಲ್ಲಿ ಪಿನ್ ಮಾಡ್ಕೊಂಡ್ಬಿಟ್ರೆ ಸೈಡ್ಗೆ ಹೋಗೋದಿಲ್ಲ. ಈ ಥರ ಪಿನ್ ಮಾಡಿಕೊಂಡ್ರೆ ಪಕ್ಕ ಕದಲಲ್ಲ, ಅಲ್ಲೇ ಇರುತ್ತೆ ಒಂದು. ಇವಾಗ ಪಾಟ್ ಶೇಪ್ ಹೊಲ್ಕೊಳ್ಳೋಣ. ನೋಡಿ ಇಲ್ಲಿ ಟ್ಯಾಗ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ಯಾಪ್ ಬಿಡ್ತಾಯಿದ್ದೀನಿ. ಟ್ಯಾಗಿನ ಸ್ಟಿಚ್ ಮಾಡಲಿಲ್ಲ, ಮಾಡ್ಕೊಡೋಣ. 1/4 ಇಂಚಷ್ಟು ಸುತ್ತು ಹೊಲಿಗೆ ಹಾಕ್ಕೊಂಡ್ರೂ ಸಾಕು. ನೋಡಿ ಈ ಥರ ಹೊಲ್ಕೊಂಡಿದ್ದೀನಿ. ಪಿನ್ನೆಲ್ಲ ತೆಗೆದುಬಿಡೋಣ. ನೋಡಿ ಇಲ್ಲೂ ಟ್ಯಾಗ್ ಇಡೋಕ್ಕೆ ಅಂತ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ದೀನಿ. ನಾವು ಟ್ಯಾಗ್ ಹೊಲ್ಕೊಂಡು ಇಲ್ಲಿ ಸೇರಿಸ್ಕೊಳ್ಳೋಣ. ಫಸ್ಟ್ ಹೊಲ್ಕೋಬೇಕಾಗಿತ್ತು. ನೋಡಿ ಟ್ಯಾಗ್ ಹೊಲ್ದಾಗಿದೆ. ಟ್ಯಾಗ್ ಹೊಲಿಯೋ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಸಿಗುತ್ತೆ. ನೋಡಿ ಈ ಥರ ಟ್ಯಾಗ್ ಎತ್ಕೊಂಡು ನೋಡಿ ಈ ಕಡೆಯಿಂದ ಸೇರಿಸ್ಕೊಂಡ್ರೆ ಒಳಗಡೆನೇ ಇರುತ್ತೆ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಆಚೆ ಕಾಣಲ್ಲ. ನೋಡಿ ಅದ್ರ ಮೇಲೆ ಒಂದು ಹೊಲಿಗೆ ಹಾಕ್ಬಿಡೋದು. ಹೊಲಿಗೆ ಕಡೆಯೂ ಅದೇ ಹಂಗೆ ಮಾಡೋದು. ನೋಡಿ ಈ ಥರ ತೊಗೊಂಡ್ರೆ ಒಳಗಡೆ ಸೇರಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಈ ಥರ ಒಳಗಡೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ ಫಿನಿಶಿಂಗು. ಇದೆಲ್ಲ ಕಟ್ ಮಾಡೋಣ. ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ. ಒಳಗಡೆ ಕ್ಯಾನ್ವಾಸ್ ಹಾಕಿದ್ದೀವಲ್ವ, ನೋಡಿ ಈ ಥರ ನೋಡಿ ಕಟ್ಟಿಂಗ್ ಇಟ್ಕೊಳ್ಳೋಣ. ಅಲ್ಲಲ್ಲಿ ಕಟ್ ಮಾಡ್ಕೋಬೇಕು. ಈ ಹೊಳ್ದಿರೋ ದಾರ ಕಟ್ ಆಗಬಾರ್ದು. ಈ ಥರ ಅಲ್ಲಲ್ಲಿ ಕಟ್ ಮಾಡಿಕೊಂಡು ಹತ್ರನೇ ಕಟ್ಟಿಂಗ್ ಇಟ್ಕೊಂಡ್ರೆ ಈ ಟರ್ನಿಂಗಲ್ಲೆಲ್ಲ ನೀಟಾಗಿ ತಿರುಗುತ್ತೆ. ಇದು ನೆಕ್ ಪಾರ್ಟ್ ಇಷ್ಟ ಆಯಿತು. ನೆಕ್ ಪಾರ್ಟ್ ಇಷ್ಟ ಆಯಿತು. ಕೆಳಗಡೆ ಬಂದು ಪೈಪಿಂಗ್ ಇಟ್ಕೊಳ್ಳೋಣ. ಥ್ರೆಡ್ ಪೈಪಿಂಗ್ ರೆಡಿ ಹೊಲ್ದಿಟ್ಟಿದ್ದೀನಿ. ಒಂದು ಅರ್ಧ ಇಂಚಷ್ಟು ಹೊಲ್ಕೊಂಬಿಡೋಣ. ಇದಾಯ್ತಲ್ವಾ? ನೋಡಿ ಕೆಳಗಡೆ ಒಂದು ಹೊಲಿಗೆ ಹಾಕ್ಬಿಟ್ರೆ ಅದು ಒಳಗಡೆ ಇರುತ್ತೆಲ್ಲ, ಆಚೆ ಕಾಣ್ದಿರ ಫಿನಿಶಿಂಗ್ ಚೆನ್ನಾಗಿರಬೇಕು. ಈ ಥರ ತೊಗೊಂಡನ್ನು ಹೊಲಿಗೆ ಹಾಕ್ಕೊಳ್ಳೋಣ. ನಾವು ರಿಂಕಲ್ಸ್ ಬರ್ದಿರೋ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊತಾ ಇರಬೇಕು. ಅಂದರೆ
ಇದೆಲ್ಲ ಹೊಳ್ದಿದ್ದಾಯ್ತಲ್ವಾ. ಇವಾಗ ಉಲ್ಟಾ ಹಾಕ್ಕೊಳ್ಳೋಣ. ನೋಡಿ ಪೈಪಿಂಗ್ ಈ ಥರ ಬಂದಿದೆ. ಈ ಥರ ಕಟ್ಟಿಬಿಟ್ರೆ ಅಡ್ಡ ಇರೋಲ್ಲ ನಮಗೆ. ನೋಡಿ ಪೈಪಿಂಗೆಲ್ಲ ಈ ಥರ ಚೆನ್ನಾಗಿ ಬರುತ್ತೆ. ಒಳಗಡೆ ಕ್ಯಾನ್ವಾಸ್ ಹಾಕಿದ್ದೀವಲ್ವ, ಶೇಪೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಅವ್ರಿಗೆ ಬ್ರಾಡ್ ಜಾಸ್ತಿ ಬೇಕು ಅಂತ ಕೇಳಿದ್ದಾರೆ, ಅದಕ್ಕೆ ಬ್ರಾಡಾಗಿ ಇಟ್ಟಿದ್ದೀವಿ. ಇವಾಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ಬಂತು. ಸುತ್ತು ಹಂಗೆ ಲೈನಿಂಗ್ ಜೋಡಿಸ್ಕೊಂಡ್ಬಿಡೋಣ. ಫಾಸ್ಟ್ ಆಗುತ್ತೆ. ನೋಡಿ ಬ್ಯಾಕ್ ಪಾರ್ಟು ಲೈನಿಂಗ್ ಎಲ್ಲ ಜೋಡಿಸಿದ್ದೆಲ್ಲ ಆಯಿತು. ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಬಿಡೋಣ. ನೋಡಿ ಈ ಸೈಡ್ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಕೊಡೋಣ. ಇಲ್ಲೂ ಅಷ್ಟೇ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಬಿಡೋಣ. ಈ ಥರ ಬಂದಿದೆ. ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟು ಜೋಡಿಸಾಗಿದೆ. ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ. ಈ ಶೇಪ್ ಇರೋದಲ್ವಾ, ಸ್ವಲ್ಪ ಕರ್ವಾಗಿ ಮಾಡ್ಕೊಳ್ಳೋಣ. ಈ ಥರ ಇನ್ನೊಂದು ಪೀಸ್ ಹೊಳ್ಕೊಂಬಿಡೋಣ, ಮತ್ತು ಜೋಡಿಸ್ಬಿಡೋಣ. ನೋಡಿ ಫ್ರಂಟ್ ಪೀಸ್ಗೂ ಒಂದೊಳಗೆ ಹಾಕ್ಕೊಂಡಿದ್ದೀನಿ. ಈ ಥರ ಬಂದಿದ್ದಾವೆ ಪೀಸ್ಗಳು. ನೋಡಿ ಈ ಥರ ಹೊಳ್ಕೊಂಡಿದ್ದೀವಲ್ವ, ಇದನ್ನು ಉಲ್ಟಾ ಹಾಕ್ಕೊಳ್ಳೋಣ. ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಟ್ಟು ಆಲ್ಮೋಸ್ಟ್ ಅದು ಶೋಲ್ಡರ್ಸ್ ಎಲ್ಲ ನಾವು ಒಂದೇ ಥರನೇ ಹೊಡೆಯೋದು ಯಾವಾಗೂ. ನೋಡಿ ಈ ಥರ ತಿರುಗಿಸ್ಕೊಂಡ್ಬಿಟ್ರೆ ಇದು ಅಷ್ಟೇ. ನೋಡಿ ಈ ಥರ ತಿರುಗಿಸ್ಕೊಳ್ಳೋದು ಉಲ್ಟಾ. ನೋಡಿ ಈ ಥರ ತಿರುಗಿಸ್ಕೊಂಡು ಬ್ಯಾಕ್ ಪೀಸ್ನ ಉಲ್ಟಾ ಮಾಡ್ಕೊಳ್ಳೋಣ. ಶೋಲ್ಡರ್ ಆಲ್ಮೋಸ್ಟ್ ಆಲ್ ಜಾಸ್ತಿ ನಾವೆಲ್ಲ ಹೊಳೆಯೋದು ಹಿಂಗೆ ಶೋಲ್ಡರ್ ಒಳಗಡೆ ಇರುತ್ತೆ, ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ.
ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ, ಚೆನ್ನಾಗಿ. ಸೇಮ್ ಇದು ಅಷ್ಟೇ, ನಾವು ಉಲ್ಟಾ ಹಾಕ್ಕೊಳ್ಳೋಣ. ನೀಟಾಗಿ ಜೋಡಿಸ್ಕೋಬೇಕು, ಇಲ್ಲಾಂದರೆ ಶೋಲ್ಡರ್ ಹತ್ರ ಹೆಚ್ಚು ಕಮ್ಮಿ ಬರುತ್ತೆ. ಮತ್ತು ಎಕ್ಸ್ಟ್ರಾ ಕಟ್ ಮಾಡಿಬಿಡ್ಬೇಕು ನೋಡಿ, ಒಂದೇ ಲೆವೆಲ್ ಬರುತ್ತೆ ಅವಾಗ. ಇಷ್ಟ ಆಯ್ತಲ್ವಾ? ಮುಂದೆ ಲೈನಿಂಗ್ ಜೋಡಿಸ್ಕೊಂಬಿಡೋಣ. ಈ ಕಡೆಯಿಂದ ಹಾಕೋಣ ಅವಳಿಗೆ. ಈ ಥರ ಮುಂದೆ ಜೋಡಿಸ್ಕೊಂಡಿದ್ದಾಯ್ತಲ್ವಾ? ಈ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಬಿಡೋಣ. ಸೇಮ್ ಮತ್ತು ಇನ್ನೊಂದು ಪೀಸು ಹಂಗೆ ಜಾಯಿನ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಂಬಿಡೋಣ. ನೋಡಿ ಇದೇ ಥರನೇ ಇನ್ನೊಂದು ಪೀಸು ಜಾಯಿನ್ ಮಾಡ್ಕೊಳ್ಳೋಣ. ಆಯಿತು. ಕ್ರಾಸ್ ಬೆಲ್ಟ್ನ ಫಿನಿಶ್ ಮಾಡೋಣ, ಜೋಡಿಸ್ಕೊಂಡು. ನೋಡಿ ಈ ಥರ ಎರಡು ಆಪೋಸಿಟ್ ಹಾಕ್ಕೊಂಡು ಜೋಡಿಸ್ಕೊಂಡು ನೋಡಿ ಈ ಥರ ಕ್ರಾಸ್ ಬೆಲ್ಟ್ ರೆಡಿ ಆಗಿದೆ. ಡಾಟ್ಸ್ ಇಟ್ಕೊಳ್ಳೋಣ. ನೋಡಿ ಡಾಟ್ಸ್ ಇದ್ದಾವಲ್ವಾ? ಇದಾಯಿತು. ಎರಡು ಡಾಟ್ಸ್ ಆಯಿತು. ಮೂರನೇದು ಇದು ಬಂತು, ನಾಲ್ಕನೇದು ಕ್ರಾಸಾಗಿ ಇಟ್ಕೋಬೇಕಾಗುತ್ತೆ. ಥರ ನೋಡಿ ಎಲ್ಲ ಡಾಟ್ಸು ಒಂದೇ ಥರ ಬಂದಿದೆ ನೋಡಿ. ಈ ಥರ ಕಪ್ಸ್ ನೀಟಾಗಿ ಕೂತ್ಕೊಳ್ಳುತ್ತೆ. ಸೇಮ್ ಇನ್ನೊಂದು ಹಾಕ್ಕೊಡೋಣ ನನಗೆ. ಡಾಟ್ ಸೈಡು ಕಡೆ ಆಗಿದೆ, ಕ್ರಾಸ್ ಬೆಲ್ಟ್ ಜಾಯಿನ್ ಮಾಡ್ಕೊಳ್ಳೋಣ. ಓವರ್ಲಾಕ್ ಮಾಡ್ಕೊತೀವಿ, ಅದಕ್ಕೆ ಮೇಲೇ ಹೊಲ್ದಾಕ್ತೀವಿ. ಇಲ್ಲ ಒಳಗಡೆನೂ ಹಾಕಿ ಹೊಳ್ಕೊಬೋದು, ಸ್ವಲ್ಪ ಫಾಸ್ಟಾಗಿ ಆಗೋದಿಲ್ಲ. ಈ ಥರ ಬಂದಿದೆ. ಸೇಮ್ ಇನ್ನೊಂದು ಹಂಗೆ ಹೊಲ್ಕೊಳ್ಳೋಣ. ನೋಡಿ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೋಡಿ ದಾರಗಳೆಲ್ಲ ಆಚೆ ಬರ್ತೀರಾ, ಇಲ್ಲಿ ಓವರ್ಲಾಕ್ ಬಿದ್ದೋಗುತ್ತಲ್ವ, ನೋಡಿ ಈ ಥರ ಬರಬೇಕು. ಎರಡು ರೆಡಿ ಆಯ್ತಲ್ವಾ? ಇನ್ನು ರೆಟ್ಟೆ ಹೊಳ್ಕೊಳ್ಳೋಣ. ರೆಟ್ಟೆ ಆದಮೇಲೆ ಓವರ್ಲಾಕ್ ಮಾಡ್ಕೊಂಡ್ರೆ ಆಯಿತು, ಎರಡಕ್ಕೂ ಸೇರೊಂದು ಸಲ.
ಈ ಥರ ಆಪೋಸಿಟ್ ಹಾಕ್ಕೋಬೇಕಲ್ವಾ, ಶೇಪ್ಗಳು ನೋಡಿಕೊಂಡು ಕಟ್ಟಿಂಗ್ ಇಟ್ಕೊಂಡಿರ್ತೀವಲ್ವ, ಅಪೋಸಿಟ್ ಶೇಪ್ ನೋಡಿಬಿಟ್ಟು ಹಾಕ್ಕೋಬೇಕು. ಈ ಥರ ಜೋಡಿಸ್ಕೊಂಡು ಒಂದು ಅರ್ಧ ಇಂಚಷ್ಟು ಉಳ್ಕೊಳ್ಳೋಣ. ಈ ಸೈಡ್ಗೆ ಹಿಡಿದು ಒಂದೊಳಗೆ ಹಾಕೋಣ. ಈ ಥರ ಪಿನ್ ಮಾಡ್ಕೊಂಡ್ರೆ ಒಳ್ಳೇದಿಂದ ರಿಂಕಲ್ಸ್ ಬರಲ್ಲ. ಈ ಥರ ಪಿನ್ ಮಾಡ್ಕೊಂಡ್ಬಿಟ್ರೆ ರಿಂಕಲ್ಸ್ ಬರ್ದಿರ ಬರುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಮೇಲೇನೂ ಒಂದೊಳಗೆ ಹಾಕ್ತಾರೆ, ಮತ್ತು ಬಿಚ್ಕೋಬೇಕು, ಅದೊಂದು ಟೈಮ್ ವೇಸ್ಟು. ಏನು ಬೇಕಾಗಿಲ್ಲ, ಪಿನ್ನ ಮಾಡಿಕೊಡ್ರೂ ಸಾಕು ಈಸಿ ಅನಿಸುತ್ತೆ. ಇವರಿಗೆ ಇಲ್ಲಿ ಸ್ವಲ್ಪ ಪೀಸ್ ಕಟ್ಟಬೇಕಾಗತ್ತೆ, ದಪ್ಪನೇ ಇದ್ದಾರೆ, ನೋಡೋಣ ಎಷ್ಟು ಆಗುತ್ತೆ. ಈ ಥರ ಒಂದೇ ಸಲ ಜೋಡಿಸ್ಕೊಂಡ್ಬಿಟ್ರೆ ಒಂದಾದಮೇಲೆ ಒಂದು ಹಂಗೆ ಹೊಳ್ಕೊಂಡ್ಬಿಡ್ಬೋದು. ಇಲ್ಲಾಂದರೆ ಕನ್ಫ್ಯೂಸು ಆಗುತ್ತೆ, ಶೇಪ್ಗಳು ಚೇಂಜ್ ಆಗೋಗುತ್ತೆ, ಮತ್ತು ಹೊಳಿಯೋದು ಬಿಚ್ಚೋದು ಅದೆರಡೆರಡು ಸಲ ಮಾಡ್ಕೊಳ್ಳೋಕ್ಕಿಂತ ನೋಡಿ ಈ ಥರ ಹೇಳ್ಕೊಂಡ್ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇದಾಯ್ತಲ್ವಾ, ಈ ಥರ ಫೋಲ್ಡ್ ಮಾಡಿಕೊಂಡು ಸೇಮ್ ಫಿನಿಶಿಂಗ್ ಆವಾಗಲೇ ಆಗ್ದಂಗೆ ಒಂದು ಪಿನ್ ಹಾಕ್ಕೊಳ್ಳೋದು, ಸ್ವಲ್ಪ ಹೊಳಿತಾ ಇರೋದು. ಈ ಥರ ಒಂದು ಪಿನ್ ಹಾಕ್ಕೊಂಡ್ಬಿಟ್ರೆ ಈಸಿ ಇರುತ್ತೆ. ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ದಿರಾ ಇರೋದೇ ಒಳ್ಳೆಯದು. ಯಾಕಂತಂದರೆ ಬಟ್ಟೆ ಸಾಕಾಗಿಲ್ಲ ಅಂದರೆ ಮತ್ತೆ ಪೀಸ್ ಕಟ್ಕೋಬೇಕಾಗತ್ತೆ. ಈ ಎಕ್ಸ್ಟ್ರಾ ಹಂಗೆ ಬಿಟ್ಕೊಂಡ್ರೆ ಒಳ್ಳೆಯದು. ನೋಡಿ ಎರಡು ರೆಡಿ ಆಯ್ತಲ್ವಾ, ಜೋಡಿಸ್ಕೊಡೋಣ. ನೋಡಿ ರೆಟ್ಟೆ ಜೋಡಿಸ್ಕೊಡೋಣ. ಎಕ್ಸ್ಟ್ರಾಸ್ ಎಲ್ಲ ಆಗಿದೆ ಅಲ್ವಾ. ನೋಡಿ ಇಲ್ಲಿ ಒಂದು ಅರ್ಧ ಇಂಚಷ್ಟು ಪೀಸ್ ಕಟ್ಕೋಬೇಕಾಗತ್ತೆ ಲೈನಿಂಗ್ದು. ಅರ್ಧ ಇಂಚಷ್ಟು ಉದ್ದಕ್ಕೂ ಬರಲೇಬೇಕು. ಒಂಚೂರು ಕಮ್ಮಿ ಆದ್ರೂ ಮತ್ತೆ ಬಟ್ಟೆ ಎಲ್ಲೆಲ್ಲಿ ಬಿಚ್ಕೊಳ್ಳುತ್ತೆ. ಫಾಸ್ಟಾಗಿ ಹಾಕ್ಕೋಬೇಕಾದ್ರೆ ಹಾಕ್ಕೋಬೋದು. ಅರ್ಜೆಂಟ್ ಕೊಡಬೇಕು ಬ್ಲೌಸ್, ಅದಕ್ಕೆ ಫಾಸ್ಟಾಗಿ ವರ್ಕ್ ಮಾಡ್ತಾಯಿದ್ದೀನಿ.
ಈ ಥರ ಒಂದು ಸಲ ಚೆಕ್ ಮಾಡಿಕೊಂಡೇ ಹೊಳಿಬೇಕು, ಯಾವಾಗಿದ್ದರೂ ಒಂದು ಸಲ ಚೆಕ್ ಮಾಡಿಕೊಂಡೇ ಹೊಳಿಬೇಕು. ನೋಡ್ಕೋಬೇಕು, ಏನಂದರೆ ಫಾಸ್ಟಾಗಿ ಮಾಡ್ತೀವಲ್ವ, ಒಳಗಡೆ ಬಟ್ಟೆ ಎಲ್ಲ ಸೇರ್ಕೊಳ್ಳುತ್ತೆ, ನೋಡಿಕೊಂಡು ಫಾಸ್ಟಾಗಿ ಮಾಡ್ಕೋಬೇಕು. ಇದೆಲ್ಲ ಆಯ್ತಲ್ಲ, ಓರ್ಲಾಕ್ ಮಾಡ್ಕೊಂಬರ್ತೀವಿ. ನೋಡಿ, ಓರ್ಲಾಕ್ ಎಲ್ಲ ಮಾಡಿದ್ದಾಯಿತು. ಇನ್ನು ಉಕ್ಸ್ಪಟ್ಟಿ ಕಜಾಪಟ್ಟಿ ಮಾಡಿ ಸೈಡ್ ಜಾಯಿಂಟ್ ಮಾಡೋದೆ ಅರ್ಜೆಂಟ್ ಇದೆ, ಸ್ವಲ್ಪ ಬ್ಲೌಸು ಇದೆ, ಸ್ಟಾಪ್ ಮಾಡ್ತೀನಿ ನೋಡಿ. ಫ್ರಾಕ್ ಶೇಪು ಮುಂದೆ ಬಂದು ವಿನೆಕ್ ಬಂದಿದೆ. ಎಲ್ಲ ಫಿನಿಶ್ ಆದಮೇಲೆ ಒಂದು ಫೋಟೋ ತೊಗೊಳ್ಳೋಣ.